ನಾವು ಯಾವುದಾದ್ರೂ ಒಂದು ಯೋಜನೆಯನ್ನು ರೂಪಿಸಿಕೊಂಡಾಗ ಇವತ್ತು ಮಾಡರ್ನ್ ಟರ್ಮಿನಾಲಜಿ ಒಳಗೆ ಆ್ಯಕ್ಷನ್ ಪ್ಲ್ಯಾನ್ ಅಂತ ಕರಿತೀವಿ, ಕ್ರಿಯಾ ಯೋಜನೆ ಅಂತ ಹಾಕ್ಕೊಳ್ತೀವಿ. ನಾನು ಉದಾಹರಣೆಗೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಮಾರ್ಚ್ ಏಪ್ರಿಲ್ನಲ್ಲಿ ಪರೀಕ್ಷೆಗಳಿರ್ತಿದ್ವು. ಕಾಲೇಜ್ಗೆ ಹೋಗೋ ಟೈಮ್ನಲ್ಲಿ ನಾವು ಅಂದ್ಕೊಳ್ತಿದ್ವಿ, ಯಾವುದೇ ಕಾರಣಕ್ಕೂ ಡಿಸೆಂಬರ್ಲಿಂದ ದೀಪಾವಳಿ ಆದಮೇಲೆ ಸ್ಟಡೀಸ್ನ ಭಾಳ ಸೀರಿಯಸ್ಸಾಗಿ ಸ್ಟಾರ್ಟ್ ಮಾಡೋಣ ಅಂತ. ಮತ್ತು ಅದಾದಮೇಲೆ ನಮ್ಮ ಥಿಂಕಿಂಗು ಚೇಂಜ್ ಆಗ್ತಾಯಿತ್ತು, ಥಾಟ್ ಪ್ರೊಸೆಸ್ ಚೇಂಜ್ ಆಗಿ, ಇಲ್ಲ ಏನೇ ಆಗಲಿ ಜನವರಿಯಿಂದ ನಾವು ಓದ್ಬಿಡೋಣ, ಜನವರಿಯಿಂದ ಗಂಭೀರವಾಗಿ ಸ್ಟಡಿ ಮಾಡಿಬಿಡೋಣ. ಕೊನೆಗೆ ಎಲ್ಲಿ ಒಂದು ನಿಲ್ತಿದ್ವಿ ಅಂದ್ರೆ ಪರೀಕ್ಷಾ ಹತ್ತಿರ ಬಂದಾಗ ಊಟ ಬಿಟ್ಟು ನಿದ್ದೆ ಬಿಟ್ಟು ಕಣ್ಣೆಲ್ಲ ಕೆಂಪಗೆ ಮಾಡಿಕೊಂಡು ಓದೋದು, ಟೆನ್ಷನ್ ಮಾಡ್ಕೊಳ್ಳೋದು, ಓದಿದ್ದು ಸರಿಯಾಗಿ ನೆನಪಾಗಲಾರದೆ ಒದ್ದಾಡೋದು, ಈ ರೀತಿ ಪರೀಕ್ಷೆಗಳನ್ನು ಬರೋದು ಅನುಭವ ಇದೆ. ಅಂದರೆ ನಾವು ಮಾಡುವ ಕೆಲಸಗಳನ್ನು ಅವತ್ತೇ ಮಾಡೋದ್ರಿಂದ ಅದು ಎಷ್ಟು ಪರಿಪೂರ್ಣತೆ ಇರ್ತದೆ ಅನ್ನೋದನ್ನು ಪರೀಕ್ಷೆಯಲ್ಲಿ ಫೇಲಾಗಿ ಅಥವಾ ಸರಿಯಾಗಿ ಮಾರ್ಕ್ಸ್ ತೊಗೊಳ್ದಾಗ ಬೇರೆಯವ್ರಿಗೆ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಇಲ್ಲ, ಯು ಹ್ಯಾವ್ ಟು ಕ್ರಿಯೇಟ್ ಆ್ಯಕ್ಷನ್ ಪ್ಲ್ಯಾನ್. ಯಾವ ಆ್ಯಕ್ಷನ್ ಪ್ಲ್ಯಾನನ್ನು ಹಾಕ್ಕೊಳ್ತೀರಿ ಅವತ್ತೇ ನಾವು ಓದಬೇಕು, ಅದನ್ನೇ ಸಾಧಿಸಬೇಕು. ಆ ರೀತಿ ಯೋಜನೆಗಳನ್ನು ರೂಪಿಸಿಕೊಂಡು ನಾನು ಇಷ್ಟಿಷ್ಟು ಕೆಲಸಗಳನ್ನು ಹೀಗೆ ಮಾಡಿದರೆ, ಇವತ್ತಿನ ಮಾಡರ್ನ್ IT ಕಂಪ್ನಿಯೊಳಗೆ ಟಾರ್ಗೆಟ್ ಅಂತ ಕರೀತಾರೆ. ಆ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ನಾನು ಏನು ಮಾಡಬೇಕು, ನನ್ನ ಮನಸ್ಥಿತಿ ಹೇಗಿರಬೇಕು. ಇವತ್ತು IT ಕಂಪನಿಗಳ ಸಕ್ಸಸ್ಸೇ ಟಾರ್ಗೆಟ್ ಆ್ಯಂಡ್ ಮಾರ್ಕೆಟ್. ಆ ಟಾರ್ಗೆಟ್ ಆ್ಯಂಡ್ ಮಾರ್ಕೆಟ್ ವಿಷಯಕ್ಕೆ ಶರಣರು ಆಧ್ಯಾತ್ಮದ ನೆಲೆಯಲ್ಲಿ ಹೇಳ್ತಾರೆ, ಅಂದು ಇಂದು ಮತ್ತೊಂದೆನಬೇಡ, ದಿನವಿಂದೇ ಶಿವ ಶರಣೆಂಬವಂಗೆ. ಅಂದರೆ ಅಂದು ಇಂದು ಮತ್ತೊಂದೆನಬೇಡ. ಇಲ್ಲಿ ಶಿವಶರಣೆಂಬವನಿಗೆ ಅಂದ್ರೆ ಅರ್ಥ ಏನಂದ್ರೆ, ನಿನ್ನ ಮಾಡುವಂಥ ಕೆಲಸ ಆ್ಯಕ್ಷನ್ ಪ್ಲ್ಯಾನ್ ಇವತ್ತೇ ಸ್ಟಾರ್ಟ್ ಮಾಡು. ಅಂದು ಇಂದು ಮತ್ತೊಂದೆನಬೇಡ, ಮತ್ತೆ ಯಾವಾಗಾರ ಮಾಡ್ತೀನಿ ತಡಿ ಅಂತ ಅನ್ಬೇಡ, ಇವತ್ತೇ ಮಾಡು. ದಿನವಿಂದೇ ಶಿವ ಶರಣೆಂಬವಂಗೆ, ದಿನವಿಂದೇ ಹರ ಶರಣೆಂಬವಂಗೆ, ದಿನವಿಂದೇ ನಮ್ಮ ಕೂಡಲ ಸಂಗನ ಮಾಡದೇ ನೆನೆವಂಗೆ. ನಾವು ಇದನ್ನು ಆಧ್ಯಾತ್ಮದ ನೆಲೆಯಲ್ಲಿ ಬಸವಣ್ಣನವರು ನೋಡ್ತಾರೆ. ದೇವರನ್ನು ಪ್ರಾರ್ಥನೆ ಮಾಡಲಿಕ್ಕೆ, ನನ್ನ ಕೂಡಲ ಸಂಗಮನನ್ನು ನಾನು ಆರಾಧನೆ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ ನೀನು ಡೇಟ್ ಫಿಕ್ಸ್ ಮಾಡಬೇಡ. ನಾಳೆಯಿಂದ ನಾನು ಧ್ಯಾನ ಪ್ರಾರಂಭ ಮಾಡ್ತೇನೆ. ಭಾಳಷ್ಟು ಜನ ಧ್ಯಾನದ ವಿಷಯ ಬಂದಾಗ ಕೇಳ್ತಾರೆ, ಧ್ಯಾನವನ್ನು ಮಾಡಬೇಕಂತ ನಾನು ನಿರ್ಣಯ ಮಾಡೀನಿ ರೀ, ಧ್ಯಾನನ ಯಾವಾಗ ಮಾಡಬೇಕು, ಯಾವ ದಿನಸ್ಲಿಂದ ಸ್ಟಾರ್ಟ್ ಮಾಡಲಿ, ಅದಕ್ಕೇನು ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡಲಿ? ಇಲ್ಲ, ಧ್ಯಾನ ಮಾಡುವಂಥದ್ದು, ಆಧ್ಯಾತ್ಮದ ಹಸಿವಿರುವಂಥದ್ದು ಯಾವಾಗ ಮಾಡಿದರೂ ಅಷ್ಟೇ, 24/7. ಅದಕ್ಕೆ ನೋ ಮೈಂಡ್ ಮೆಡಿಟೇಷನ್ ಬಗ್ಗೆ ನಾನು ಹೇಳಿದ್ದೆ. ಓಶೋ ನಾವು ಪ್ರತಿನಿತ್ಯ ಮಾಡುವಂಥ ಪ್ರತಿಯೊಂದು ಕೆಲಸವೂ ಕೂಡ ಅದು ಧ್ಯಾನವೇ. ಆದರೆ ಧ್ಯಾನ ಮಾಡಬೇಕು ಅನ್ನುವಂಥ ನಿರ್ಣಯ ಇದ್ದಾಗ ಅಂದು ಇಂದು ಮತ್ತೊಂದೆನಬೇಡ, ಅದು ಇವತ್ತೇ ಇರಲಿ, ದಿನವಿಂದೇ ನಮ್ಮ ಕೂಡಲ ಸಂಗನ ಮಾಡದೇ ನೆನೆವಂಗೆ. ಅದಕ್ಕೆ ನಮ್ಮ ಕೂಡಲ ಸಂಗಮನ ನಾನು ಮರಿಲಾರದೆ ಸ್ಟಾರ್ಟ್ ಮಾಡ್ತೀನಿ ಪೂಜೆ ಅಂತ ಅನ್ನೋದಾದರೆ ಅದು ಇವತ್ತೇ ಆರಂಭ ಮಾಡು ಅನ್ನುವಂಥ ವಚನದ ಮೂಲಕ ಇಲ್ಲಿ 2 ಸೂಕ್ಷ್ಮ ಸಂಗತಿಗಳನ್ನು ನಾವು ವಚನದಲ್ಲಿ ನೋಡ್ಬೋದು. ಶರಣರು ತಾವು ನಂಬಿದ ದೈವ, ಆರಾಧಿಸುವ ಇಷ್ಟಲಿಂಗವನ್ನು ಸಂಕೇತವಾಗಿಟ್ಕೊಂಡು ಕಾಯಕದ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದನ್ನು ಹೇಳ್ತಾರೆ. ನಾವು ಅದನ್ನು ಆಧುನಿಕ ದಿನಗಳಲ್ಲಿ ಅಪ್ಲೈಡ್ ಆಗಿ ನೋಡಬೇಕಾದಾಗ ಅದನ್ನು ಹೇಗೆ ನಾವು ಇವತ್ತಿನ ದಿನಕ್ಕೆ ಬದಲಾಯಿಸ್ಕೊಳ್ಬೋದು. ಶರಣರು ಹೇಳಿದ್ದು ಲಿಂಗ ಪೂಜೆಗೆ ಹೇಳಿದರು, ಹೊತ್ತಾರೆ ಎದ್ದು ಅನ್ನುವಂಥ ಕಾನ್ಸೆಪ್ಟ್ ಕೊಟ್ಟರು. ಯಾವಾಗ ನೀವು ಬೆಳಗ್ಗೆ ಮುಂಜಾನೆ ಎದ್ದು ಅದು ಅದ್ಭುತವಾದ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಆವಾಗ ಇಡೀ ಪೃಥ್ವಿಯ ಮೇಲೆ ಪಾಸಿಟಿವ್ ಎನರ್ಜಿ ಸಪ್ಲೈ ಆಗ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ನೀವು ಶಿವಯೋಗವನ್ನು ಮಾಡಿದರೆ ಅದು ರಿಸಲ್ಟ್ ಜಾಸ್ತಿ ಕೊಡ್ತದೆ ಅಂತ ಶರಣರು ಹೇಳಿದರು. ಹಾಗೆ ನಾವು ಒಳ್ಳೆಯ ಕೆಲಸವನ್ನು ಮಾಡಬೇಕಾದಾಗ ಏನೇನೋ ನೆಪ ಇಟ್ಟುಕೊಂಡು ಪೋಸ್ಟ್ಪೋನ್ ಮಾಡೋದಲ್ಲ. ನಾವು ಪರೀಕ್ಷೆ ಬರಿತೀವಿ ಅಂದಮೇಲೆ ಓದಲೇಬೇಕು. ಈಗ ಪರೀಕ್ಷೆಯಿಂದ ತಪ್ಪಿಸ್ಕೊಳ್ಳೋದು ಏನು ಅಂದ್ರೆ, ಎಕ್ಸಾಮನ್ನೇ ಫೇಲ್ ಆಗಬಾರ್ದು ನಾವು ಜೀವನದಲ್ಲಿ ಅಂದ್ರೆ ಅದ್ರ ಸಲುವಾಗಿ ಎಕ್ಸಾಮಿಗೆ ಅಟೆಂಡ್ ಆಗದೇ ಇರೋದು ಅನ್ನಂಗಾಗತ್ತೆ. ಎಕ್ಸಾಮಿಗೆ ಅಟೆಂಡ್ ಆಗಬೇಕಾಗಿತ್ತು ಅಂದರೆ ಓದ್ಕೊಂಡಿರಬೇಕು, ಫೇಲ್ ಆಗಬಾರ್ದಾಗಿತ್ತು ಅಂದರೆ ಚೆನ್ನಾಗಿ ಓದ್ಕೊಂಡಿರಬೇಕು. ಆದರೆ ನಾವು ಅದರಿಂದ ಪಾರಾಗಬೇಕಾಗಿತ್ತು ಅಂದರೆ ಪರೀಕ್ಷೆನೇ ಬೇಡ ಅನ್ನಂಗಲ್ಲ. ನಾವು ಒಳ್ಳೆಯದನ್ನು ಮಾಡಬೇಕು ಅಂತ ಮನಸ್ಸು ಮಾಡಿದಾಗ, ಒಳ್ಳೆಯದನ್ನು ಮಾಡುವ ನಿರ್ಧಾರ ಮಾಡಿದಾಗ ಅದಕ್ಕೊಂದು ಸಮಯವನ್ನು ಫಿಕ್ಸ್ ಮಾಡಿಕೊಂಡು ನಾವು ಅದನ್ನು ಮರೆಯದೆ, ಕೂಡಲ ಸಂಗನ ಮರೆಯದೆ ನೆನೆವಂಗೆ ದಿನ ಹಿಂದೆ, ಇವತ್ತಿನ ದಿನವೇ ಒಳ್ಳೆಯದು ಅನ್ನೋ ಮಾತನ್ನು ಈ ವಚನದ ಮೂಲಕ ಹೇಳುವಾಗ ನಾವು ನಿತ್ಯ ನಮ್ಮ ಬದುಕಿನಲ್ಲಿ ಆಧುನಿಕ ದಿನಗಳಲ್ಲಿ ಎದುರಿಸುವಂಥ ಸವಾಲುಗಳು, ಸಂದರ್ಭಗಳು ನಮಗೆ ನೆನಪಾಗ್ತವೆ. ವಚನಗಳ ಓದಿನ ಮೂಲಕ, ವಚನಗಳ ಗ್ರಹಿಕೆಯ ಮೂಲಕ, ವಚನಗಳೊಂದಿಗೆ ಬದುಕುವ ಮೂಲಕ ಬದುಕನ್ನು ಆದಷ್ಟು ಮಟ್ಟಿಗೆ, ವಿ ಕಾಂಟ್ ಚೇಂಜ್ ಎವ್ರಿಥಿಂಗ್ ಆಲ್ ಆಫ್ ಎ ಸಡನ್, ಆದಷ್ಟು
ವಿ ಹ್ಯಾವ್ ಟು ಸ್ಕೋರ್ ಮೋರ್ ಇನ್ ಅವರ್ ಪಾಸಿಟಿವ್ ಥಾಟ್ ಪ್ರೊಸೆಸ್. ಧನ್ಯವಾದಗಳು. ಶರಣು ಶರಣಾರ್ಥಿ.